ಭಾಷೆ ಮಾತಾಡ್ತಿರಲ್ವಾ? ಸೊ ಅನ್ಯ ಭಾಷೆ ಯಾಕೆ ನಾವು ಮಾತನಾಡಬೇಕು? ಅನ್ಯ ಭಾಷೆ ಯಾಕೆ ಮಾತಾಡಬೇಕು? ಅನ್ಯ ಭಾಷೆಯ ಹಿಂದೆ ಇರುವಂತ ರಹಸ್ಯವೇ. ಅಲ್ಲೇಲೂಯ. ಅನ್ಯ ಭಾಷೆ ಯಾಕೆ ಮಾತಾಡಬೇಕು? ಅನ್ಯ ಭಾಷೆ ಹಿಂದ್ಗಡೆ ಇರುವಂತ ರಹಸ್ಯ. ಅಲ್ಲೇಲೂಯ. ವಾಕ್ಯದಲ್ಲಿ ನಾವು ನೋಡ್ಬೋದು. ಆಮೇಲೆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ವಾಕ್ಯವನ್ನು ಧ್ಯಾನ ಮಾಡೋಣ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 17ನೇ ವಾಕ್ಯ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 17ನೇ ವಾಕ್ಯ. ಯಾಕೆ ನಾವು ಅನ್ಯ ಭಾಷೆಗಳನ್ನ ಮಾತನಾಡಬೇಕು? ಅನ್ಯ ಭಾಷೆ ಹಿಂದೆ ಇರುವಂತ ರಹಸ್ಯವೇ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 17ನೇ ವಾಕ್ಯ. ಯಾರಾದ್ರೂ ಓದ್ಕೊಳ್ಳೋಣ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತನಾಡುವರು. ನೋಡ್ರಿ, ಇದಲ್ಲದೆ ನಮ್ಮೂರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು. ಹಲ್ಲೆಲೂಯ. ಹಲ್ಲೆಲೂಯ. ಮಾರ್ಕನ ಸುವಾರ್ತೆ 16ನೇ ವಾಕ್ಯ ಹೇಳುತ್ತೆ, ದೇವರ ಹೆಸರನ್ನು ಹೇಳುವಾಗ ಒಂದು ಸೂಚಕ ಕಾರ್ಯ ಉಂಟಾಗ್ತದೆ ಮತ್ತು ದೆವ್ವಗಳ ಬಿಡುಗಡೆ ಆಗ್ತದೆ. ಅವರು ಹೊಸ ಭಾಷೆಗಳನ್ನ ಮಾತನಾಡುವವರಾಗಿರ್ತಾರೆ. ಆಮೆನ್. ಹಲ್ಲೆಲೂಯ. ಈ ಹೊಸ ಭಾಷೆಗಳಂದ್ರೆ ಇದು ಪರಲೋಕದ ಭಾಷೆಯಾಗಿದೆ. ದೇವರ ಮಗುವೆ, ಇದು ಸೈತಾನ್ಗೆ ಅರ್ಥವಾಗದಿರುವಂತ ಭಾಷೆಯಾಗಿದೆ. ಈ ಭಾಷೆಗಳಿಂದ ಮಾತನಾಡುವವರು ಅವರು ಎಲ್ಲ ವಿಷಯಗಳಲ್ಲಿ ಅವರ ಜಯದ ಜೀವಿತವನ್ನು ಸಾಗಿಸಲಿಕ್ಕೆ ಸಾಧ್ಯ. ಆಮೆನ್. ಹಲ್ಲೆಲೂಯ. 5 ಕಾರಣಗಳಿಗಾಗಿ ನಾವು ಅನ್ಯ ಭಾಷೆಗಳಲ್ಲಿ ಮಾತನಾಡಬೇಕು. ಎಷ್ಟು ಭಾಷೆ? 5 ಕಾರಣಗಳಿಗೋಸ್ಕರ ನಾವು ಅನ್ಯ ಭಾಷೆಗಳನ್ನ ಮಾತನಾಡಬೇಕು. ಆಮೆನ್. ಹಲ್ಲೆಲೂಯ. ಅದಕ್ಕೆ ಒಂದನೇದು 1 ಕೊರಿಂಥದವರಿಗೆ 14ನೇ ಅಧ್ಯಾಯ 2ನೇ ವಾಕ್ಯ. 1 ಕೊರಿಂಥ 14:2. ವಾಣಿಯನ್ನಾಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಆಮೆನ್. ಹಲ್ಲೆಲೂಯ. ವಾಕ್ಯ ಹೇಳ್ತದೆ, ವಾಣಿಯನ್ನಾಡುವವನು ಯಾರ ಸಂಗಡ ಮಾತನಾಡ್ತಾನೆ? ದೇವರ ಸಂಗಡ ಮಾತನಾಡ್ತಾನೆ ಹೊರತು ಮನುಷ್ಯರ ಸಂಗಡವಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ಮಗುವೆ, ವಾಣಿಯನ್ನಾಡು ಅಂದ್ರೆ ಈ ಅನ್ಯ ಭಾಷೆಗಳನ್ನು ಆಡುವುದು ದೇವರ ಸಂಗಡ ಮಾತನಾಡುವಂತ ವ್ಯಕ್ತಿಯಾಗಿದ್ದಾನೆ. ಅವನು ಮನುಷ್ಯರ ಸಂಗಡ ಅಲ್ಲ. ಇವತ್ತು ಎಷ್ಟೋ ಜನ ಇವತ್ತು ವಾಣಿಗಳನ್ನ ಆಡದೆ, ವಾಣಿಗಳನ್ನ ಹೇಳದೆ ಇವತ್ತು ಅವರ ಜೀವನ ಮನುಷ್ಯರೊಟ್ಟಿಗೆ ಸಹವಾಸ ನಡೀತಾ ಇದೆ. ಆದ್ರೆ ಈ ಅನ್ಯ ಭಾಷೆಯನ್ನು ಯಾಕೆ ಪಡೆದುಕೊಳ್ಳಬೇಕು ಅಂದ್ರೆ ನಾವು ದೇವರೊಟ್ಟಿಗೆ ಮಾತನಾಡೋದಕ್ಕೋಸ್ಕರ ಈ ಅನ್ಯ ಭಾಷೆಯನ್ನ ನಾವು ದೇವರಲ್ಲಿ ಪಡೆದುಕೊಳ್ಳಬೇಕಾಗಿದೆ. ಆಮೇಲೆ ಹಲ್ಲೆಲೂಯ. ಹಲ್ಲೆಲೂಯ. ವಾಕ್ಯದ ಅನ್ಯ ಭಾಷೆಗಳನ್ನ ಆಡುವುದನ್ನು ಕಲಿಬೇಕು, ಪಡೆದುಕೊಳ್ಳಬೇಕು ದೇವರಿಂದ. ಅಂದ್ರೆ ನಾವು ದೇವರೊಟ್ಟಿಗೆ ನೇರವಾಗಿ ಮಾತನಾಡಲು ಅನ್ಯ ಭಾಷೆಯನ್ನು ಪಡೆದುಕೊಳ್ಳಬೇಕು. ಆಮೇಲೆ ಹಲ್ಲೆಲೂಯ. ಅನ್ಯ ಭಾಷೆ ಅನ್ನೋದು ಅನೇಕರಿಗೆ ಸತ್ಯವಿರುವುದು ಗೊತ್ತೇ ಇಲ್ಲ. ಆದ್ರೆ ಇವಾಗ ಅನೇಕರು ಗೊತ್ತಿದ್ರು ಸಹಿತ ಅದನ್ನು ಉಪಯೋಗ ಮಾಡ್ತಾ ಇಲ್ಲ. ಇವತ್ತು ಅದನ್ನ ಹೊರಗಡೆ ಅನೇಕರು ಹಾಕ್ತಾ ಇಲ್ಲ. ಯಾಕಂದ್ರೆ ಅವರು ದೇವರೊಟ್ಟಿಗೆ ಮಾತನಾಡೋದನ್ನ ಏನ್ ಮಾಡ್ತಾರೆ? ಅವರು ನಿಲ್ಲಿಸ್ತಾ ಇದ್ದಾರೆ. ಅದು ಸತ್ಯವಾದ ವಾಕ್ಯ ಇದೆ, ವಾಣಿಗಳನ್ನಾಡುವವನು ದೇವರೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಅನ್ಯ ಭಾಷೆಯನ್ನು ಪಡೆದುಕೊಳ್ಳೋದಕ್ಕೆ ನಾವು ಇಷ್ಟಪಡ್ತೀವಿ. ಹಲ್ಲೆಲೂಯ. ಪ್ರಕಾರವಾಗಿ ಪ್ರತಿ ದಿನ ದೇವರನ್ನ ಕೇಳಬೇಕು, ದೇವರೇ ನಿನ್ನ ಅನ್ಯ ಭಾಷೆಯನ್ನು ನನಗೆ ದಯಪಾಲಿಸು. ಹಲ್ಲೆಲೂಯ. ಹಲ್ಲೆಲೂಯ. ನಿನ್ನ ಅನ್ಯ ಭಾಷೆಯಿಂದ ದಯಪಾಲಿಸು. ಆಮೆನ್. ಒಂದು ಚಿಕ್ಕ ಸಾಕ್ಷ್ಯನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೆನ್. ಹಲ್ಲೆಲೂಯ. ಕಲಿಬೇಕಾದ್ರೆ ದೇವರ ಅನ್ಯ ಭಾಷೆ ಕೊಡಿ ಅಂತೇಳಿ ಸುಮಾರು ಸಾಲಿನ ಉಪವಾಸವಿದೆ. ನನ್ನ ಹಠದಿಂದ ದೇವರೊಟ್ಟಿಗೆ ಉಪವಾಸ 7 ದಿನಗಳ ಕಾಲ ನಾನು ಎಷ್ಟೋ ಉಪವಾಸವನ್ನು ಮಾಡಿದ್ರು ಸಹಿತ ಈ ಅನ್ಯ ಭಾಷೆಯನ್ನು ಮಾಡ್ಕೊಳಕ್ಕಾಗಿಲ್ಲ. ದೇವರ ಸಮ್ಮುಖದಲ್ಲಿ ಕುಂತು ಆಮೇಲೆ ಬೈಬಲ್ ಕಾಲ ಮುಗಿದ ಆದ್ಮೇಲೆ ಬಂದು ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ನಾನು ಹಾಡಕ್ಕೆ ಸ್ಟಾರ್ಟ್ ಮಾಡಿದೆ. ದೇವರೇ ನಿನ್ನ ಭಾಷೆಯನ್ನು ಮಾತನಾಡಬೇಕು, ನಿನ್ನೊಟ್ಟಿಗೆ ನೇರವಾಗಿ ನಾನು ಮಾತನಾಡಬೇಕು. ದೇವರೇ ನನಗೆ ನಿನ್ನ ಭಾಷೆ ದಯಪಾಲಿಸು, ಅನ್ಯ ಭಾಷೆ
ದಯಪಾಲಿಸು ಅಂತೇಳಿ ನನ್ನ ದೇವರ ಹತ್ರ ಕಣ್ಣೀರಿಡ್ತಾ ಇದೆ. ಎಷ್ಟೋ ಜನ ಮಾತನಾಡಬೇಕಾದ್ರೆ ನನಗೆ ಬರ್ತಾ ಇಲ್ವೇ, ನಾನು ಮಾತಾಡಿದ್ರೆ ಶಾಪಕ್ಕೆ ಗುರಿಯಾಗ್ತೇನೆ ಅಂತೇಳಿ ಎಷ್ಟೋ ಸಾರಿ ಕಣ್ಣೀರಿಟ್ಟಿದ್ದುಂಟು. ಆದ್ರೆ ಅವತ್ತು ದೇವರನ್ನ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ದೇವರ ಸ್ತೋತ್ರ ಒಂದು ಒಳ್ಳೆ ಭಾಷೆ ಕೊಟ್ಟ. ಆ ಭಾಷೆನೇ ಅನ್ಯ ಭಾಷೆ. ಇವತ್ತು ದೇವರೊಟ್ಟಿಗೆ ಮಾತನಾಡುವಂತ ಭಾಷೆ ನಮಗೆ ಅಷ್ಟು ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ದೇವರ ಮಗುವೆ, ನಾನು ದೇವರಲ್ಲಿ ಕೂತ್ಕೊಂಡು ದೇವರ ಸಮ್ಮುಖವನ್ನು ಬಿಡದೆ ದೇವರನ್ನು ನಾನು ಪಡೆದುಕೊಳ್ಳುವುದಾಗಿರಬೇಕು. ಭಾಷೆಗಳನ್ನು ಮಾತನಾಡಬೇಕಾದ್ರೆ ನಾವು ಸ್ತೋತ್ರ ಅಲ್ಲಿಂದ ದೇವರೊಟ್ಟಿಗೆ ನೇರವಾಗಿ ಮಾತನಾಡಲಿಕ್ಕೆ ಸಾಧ್ಯ. ಆಮೆನ್. ಲೋಕದಲ್ಲಿ ಸೈತಾನಿಗೆ ಎಲ್ಲ ಭಾಷೆಗಳು ಆಮೇನ್. ಪ್ರತಿ ಒಂದು ಭಾಷೆಯನ್ನು ಗೊತ್ತು, ಪ್ರತಿ ಒಂದು ಕನ್ನಡ, ತೆಲುಗು, ಹಿಂದಿ, ಇಂಗ್ಲಿಷ್, ಮಲಯಾಳಂ, ಒರಿಸ್ಸಾ, ಇಂಗ್ಲಿಷ್ ಪ್ರತಿ ಒಂದು ಗೊತ್ತು. ಈ ಲೋಕದಲ್ಲಿ ಮಾತನಾಡುವ ಪ್ರತಿ ಒಂದು ಭಾಷೆ ಯಾರಿಗೊತ್ತು? ಸೈತಾನ್ ಗೊತ್ತು. ಆದ್ರೆ ಒಂದೇ ಒಂದು ಭಾಷೆ ಗೊತ್ತಿಲ್ಲ, ಆ ಭಾಷೆ ಅನ್ಯ ಭಾಷೆ. ಆಮೇನ್. ಹಲ್ಲೆಲೂಯಾ. ಅನ್ಯ ಭಾಷೆ ಸೈತಾನ್ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ನೇರವಾಗಿ ದೇವರೊಟ್ಟಿಗೆ ಮಾತನಾಡಲಿಕ್ಕೆ ಸಾಧ್ಯ. ಆಮೇನ್. ದೇವರ ಆತ್ಮದಿಂದ ತುಂಬಿ ಮಾತನಾಡುವಂಥದ್ದಾಗಿದೆ. ನೀನಾಗಿ ನೀನು ಮಾತನಾಡುವಂಥದ್ದಲ್ಲ, ಇದು ದೇವರನ್ನು ತುಂಬಿ ಮಾತನಾಡುವಂಥದ್ದಾಗಿದೆ. ಅದಕ್ಕೋಸ್ಕರ ನಾವು ದೇವರೊಟ್ಟಿಗೆ ಮಾತನಾಡೋದಕ್ಕೋಸ್ಕರನೇ ನಾವು ಅನ್ಯ ಭಾಷೆಯನ್ನು ದೇವರಿಗೆ ಪಡೆದುಕೊಳ್ಳಬೇಕು. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದಿನ ಒಬ್ಬರು ಗ್ರಾಮಿಗಳು ಏನು ಮಾಡಿದ್ರು, 5 ಜನ ಕ್ರೈಸ್ತರನ್ನ ಅವ್ರನ್ನ ಹಿಡಿದು ಹಾಕಿ ಕೈಗೆಲ್ಲ ಕಟ್ಟಿ ಅವ್ರನ್ನ ಸಾಯಿಸ್ಲಿಕ್ಕೆ ನೋಡ್ತಾರೆ. ಅವ್ರನ್ನ ಹೇಳಿದ್ರು, ನಿಮ್ಮಲ್ಲಿ ಅವಕಾಶ ಕೊಡುತ್ತೇವೆ, ಈ ಸತ್ಯವೇದದ ಮೇಲೆ ನೀವು ಹೋಗುದು ಬಿಟ್ಟು ಹೋದ್ರೆ ನಿಮ್ಮನ್ನ ಬದುಕಕ್ಕೆ ಬಿಡ್ತೇವೆ ಅಂತ ಹೇಳಿ ಅವ್ರು ಹೇಳಿದಾಗ 4 ಜನ ಏನು ಮಾಡಿದ್ರು, ಸತ್ಯವೇದ ಹೋಗಿಬಿಟ್ರು. ಅದು ಒಬ್ಬ ದೇವರ ಮನುಷ್ಯ, ದೇವರ ಸೇವಕ, ಅವನೇನು ಮಾಡಿದಂತೆ ನನ್ನ ಸತ್ರು ಚಿಂತೆ ಇಲ್ಲ ಅಂತೇಳಿ ಅವನು ದೇವರ ಕಣ್ಣು ಮುಚ್ಚಿಕೊಂಡು ದೇವರ ಕೂಗಿಗೆ ಪ್ರಾರಂಭ ಮಾಡಿದ. ದೇವರ ಪ್ರಸನ್ನದ ಕೂಗಿಕೊಂಡು ಹೇಳ್ತಾರೆ ಅನ್ಯ ಭಾಷೆಗಳನ್ನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ. ಅವನು ಅನ್ಯ ಭಾಷೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದವರಿಗೆ ಇವಾಗ ಸ್ತೋತ್ರ ಅವ್ರು ಮಾತಾಡ್ತಾ ಇರಬೇಕಾದ್ರೆ ಆ ಉಗ್ರಗಾಮಿಗಳಿಗೆ ಏನು ಮಾತಾಡ್ತಾರೆ ಗೊತ್ತಾಗ್ತಾ ಇಲ್ಲ, ಏನು ಮಾತಾಡೋದು ಗೊತ್ತಾಗ್ತಿಲ್ಲ. ಅವರು ಸ್ತೋತ್ರ ಆ ಕ್ಷಣದಲ್ಲಿ ಒಂದು ದೇವರ ಒಂದು ಪ್ರಸನ್ನವನ್ನು ತೇರಿಸಿದ ಕಂಡು ಅವರ ಮೊಣಕಾಲುವರು ಪ್ರಾರ್ಥನೆ ಮಾಡಿದ್ರು. ಆಮೇಲೆ ಹಲ್ಲೆಲೂಯಾ. ಭಾಷಣ ದೇವರನ್ನು ಪಡೆದುಕೊಂಡ್ರೆ ಇವತ್ತು ನಾವು ಜಯದ ಜೀವಿತವನ್ನು ಸಾಗಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಯಾಕೆ ಅನ್ಯ ಭಾಷೆ ಮಾತನಾಡಬೇಕು? ದೇವರೊಟ್ಟಿಗೆ ಮಾತನಾಡೋದಕ್ಕೋಸ್ಕರ ಅನ್ಯ ಭಾಷೆಯನ್ನ ನಾವು ದೇವರು ಪಡೆದುಕೊಳ್ಳಬೇಕು. ಆಮೆನ್. ಹಲ್ಲೆಲೂಯಾ. ಎರಡನೇದಾಗಿ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 14ನೇ ವಾಕ್ಯ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 14ನೇ ವಾಕ್ಯ. ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಯೆಹೂದ್ಯರೇ, ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲಾ ಜನರೇ, ಈ ಸಂಗತಿ ಏನೆಂದು ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತಿಗೆ ಕಿವಿಗೊಡಿರಿ. ನೀವು ಭಾವಿಸಿದಂತೆ ಇವರು ಅಮಲೇರಿದವರಲ್ಲ. ಈಗ ಬೆಳಗ್ಗೆ 9 ಗಂಟೆಯಾಗಿದೆ ಅಷ್ಟೇ. ಒಂದೇ ವಾಕ್ಯ ಓದ್ತೇವೆ. ಓಕೆ. ನೀವು ಪರಿಶುದ್ಧನು ನೀತಿವಂತನೂ ಆಗಿರುವ ಪುರುಷನನ್ನು ಬೇಡುವಂತೆ ಹೇಳಿ ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸಬೇಕೆಂದು ಬೇಡಿಕೊಂಡು ಜೀವ ನಾಯಕರನ್ನು ಬರೆಸಿದ್ದೀರಿ. ಹಲ್ಲೆಲೂಯಾ. ಪೇತ್ರ ಯೋಹಾನರು ಏನು ಮಾಡ್ತಾರೆ ಅಂದ್ರೆ 2ನೇ ಅಧ್ಯಾಯ, ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ಪೂರ್ತಿಯಾಗಿ ಧ್ಯಾನ ಮಾಡೋದಾದ್ರೆ ಇವರು ಯೇಸು ಸ್ವಾಮಿ ಹೇಳಿರುವಂತ ಆತ್ಮಗೋಸ್ಕರ ಇವರು ಮೇಲ್ಛಾವಣಿಯಲ್ಲಿ ಕೂತ್ಕೊಂಡು ಇವರು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ಆತ್ಮವನ್ನು ಪಡೆದುಕೊಳ್ಳಲೇಬೇಕು ಅಂತೇಳಿ ಸ್ತೋತ್ರ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ 2ನೇ ಅಧ್ಯಾಯದಲ್ಲಿ ಅವರಿಗೆ 2ನೇ ವಾಕ್ಯ ನೋಡೋದಾದ್ರೆ ಉರಿಯಂತಿದ್ದ ಜ್ಞಾನಿಯ ಅಗ್ನಿಯ ರೂಪದಲ್ಲಿ ಕೆಂಡದ ರೂಪದಲ್ಲಿ ಬಂದು ಅವರು ಬಿರುಗಾಳಿಯಿಂದ ತುಂಬಿ ಅವರ ಸ್ತೋತ್ರ ಅವರ ದೇವರಾತ್ಮದಿಂದ ತುಂಬಿ ಅವರ ಅನ್ಯ ಭಾಷೆಗಳನ್ನು ಆಡಲಿಕ್ಕೆ ಪ್ರಾರಂಭ ಮಾಡಿ ಹಲ್ಲೆಲೂಯಾ. ಅಲ್ಲಿ ಅನ್ಯ ಭಾಷೆಗಳನ್ನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲಿ ಏನಾಗ್ತದೆ, ಅವರೆಲ್ಲ ಅನ್ಯ ಭಾಷೆ ಮಾತಾಡ್ಬೇಕಾದ್ರೆ ಕೂಡಿ ಬಂದಂತ ಜನಗಳು ಅನೇಕ ಜನರು ಅನೇಕ ದೇಶಗಳಿಂದ ರಾಜ್ಯಗಳಿಂದ ಅಲ್ಲಿ ಕೂಡಿ ಬಂದಿದ್ರು. ಅವರೆಲ್ಲ ಹೇಳ್ತಾರೆ ಇವರು ಕುಡಿದು ಬಿಟ್ಟಿದ್ದಾರೆ, ಇವ್ರು ಏನೋ ಮಾಡ್ತಾ ಇದಾರೆ ಅಂತೇಳಿ ಅಲ್ಲಿ ಮಾತನಾಡ್ತಾರೆ. ಅದನ್ನ ಪೇತ್ರನು ಹೇಳ್ತಿದ್ದಾರೆ, ಇದು ನಾವು ಕುಡ್ಲಿಕ್ಕೆ ಸಮಯ ಅಲ್ಲ, ನೀವು ಶಿಲುಬೆಗೆ ಏರಿಸಿರುವಂತ ಕ್ರಿಸ್ತನು ಆತ್ಮ ಇವತ್ತು ನನ್ನ ಒಳಗಡೆ ಬಂದಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆ ನಾವು ಅನ್ಯ ಭಾಷೆಯನ್ನು ಮಾತನಾಡಬೇಕಂದ್ರೆ ನಿಮ್ಮನ್ನು ದೇವರ ಯೋಜನೆ ಮತ್ತು ಜ್ಞಾನದಲ್ಲಿ ನಡೆಸೋದಕ್ಕೋಸ್ಕರ. ಆಮೇಲೆ
ಇವತ್ತು ಕೇಳೋದು ದೇವರ ಜ್ಞಾನ ನಮ್ಮಲ್ಲಿ, ಲೋಕದ ಜ್ಞಾನ ಇದೆ, ದೇವರ ಜ್ಞಾನ ಇದೆಯಾ? ಹಲ್ಲೆಲೂಯಾ. ಯಾರು ನಮ್ಮ ಮೋಶೆ ಹೇಳ್ತಾನೆ, ದೇವರೇ ನಾನು ಪದವು ನುಡಿಯುವುದು ನನಗೆ ಜ್ಞಾನ ಇಲ್ಲ, ಮಾತನಾಡಲಿಕ್ಕೆ ಬರಲ್ಲ, ನೀನು ಹೇಳ್ತಾ ಇದೀಯಾ ಎಲ್ಲಿ ಫರೋಹನ ಮುಂದೆ ಹೋಗಿ ನಿಲ್ಲು ಅಂತೇಳಿ. ನನಗೆ ಗೊತ್ತಿಲ್ಲ, ನಾನು ದೇವರು ಹೇಳ್ತಾರೆ ನೀನು ಹೋಗಿ ನಿಲ್ಲು, ನಿನಗೆ ಬಾಯಿಗೆ ಬಾಯಾಗಿ ನಾನು ಮಾತನಾಡ್ತೇನೆ, ಜ್ಞಾನ ನಾನು ಕೊಡ್ತೇನೆ. ಹಲ್ಲೆಲೂಯಾ. ದೇವರ ಆತ್ಮ ಅನ್ಯ ಭಾಷೆ ಮಾತನಾಡಬೇಕು ಅಂದ್ರೆ ದೇವರೊಂದಿಗೆ ನೋಡು, ದೇವರ ಯೋಜನೆ ಮತ್ತು ಜ್ಞಾನದಲ್ಲಿ ನಡೆದಕ್ಕೋಸ್ಕರ. ದೇವರ ಯೋಜನೆ ಗೊತ್ತಲ್ಲ ನಮಗೆ, ದೇವರ ಯೋಜನೆ ಗೊತ್ತಿಲ್ಲ, ದೇವರ ಜ್ಞಾನ ನಮ್ಮಲ್ಲಿಲ್ಲ. ಅದಕ್ಕೆ ನಾವು ಇವತ್ತು ಏನ್ ಮಾಡ್ತಿದ್ದೇವೆ, ನಾವು ಸೈತಾನಗಳು ನಮ್ಮನ್ನು ತುಳಿತಾರೆ, ಬಂಧನದಲ್ಲಿ ಸಿಕ್ಕಾಕೊಳ್ತೇವೆ, ಸೈತಾನ ಹೋರಾಟಗಳಲ್ಲಿ ಸಿಕ್ಕಾಕೊಳ್ತದೆ. ಯಾಕೆ? ದೇವರ ಯೋಜನೆಯಲ್ಲಿ ಮತ್ತೆ ಆತನ ಜ್ಞಾನದಲ್ಲಿ ನಡೆಯದ ಕಾರಣ ನಾವು ಸಿಕ್ಕಾಕೊಳ್ತೇವೆ. ಅದಕ್ಕೆ ನಾವೇನ್ ಮಾಡಬೇಕು, ದೇವರ ಆತ್ಮನ ಪಡೆದುಕೊಂಡು ಅನ್ಯ ಭಾಷೆಗಳನ್ನ ಆಡಬೇಕು. ಆಮೇಲೆ ಇದು ಪರಲೋಕದ ಭಾಷೆಯಾಗಿದೆ, ಇದು ಪರಲೋಕದ ವಾಣಿಯಾಗಿದೆ, ಅದಕ್ಕೋಸ್ಕರ ಇಲ್ಲಿ ಮಾತನಾಡಲು ನಾವು ಕಲಿಬೇಕು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಆತ್ಮದಿಂದ ತುಂಬಿದಾಗ ಮಾತ್ರ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ, ದೇವರನ್ನ ಜ್ಞಾನವನ್ನು ಕೇಂದ್ರೀಕರಿಸಲಿಕ್ಕೆ ಸಾಧ್ಯ. ಆಮೇಲೆ ಹಲ್ಲೆಲೂಯಾ. ಒಂದು ದೊಡ್ಡ ಚರ್ಚೆಯಲ್ಲಿ, ದೊಡ್ಡ ಚರ್ಚೆ ಆರಾಧನೆ ನಡೀತಿದೆ, ಸಂಡೇ ಆರಾಧನೆ ನಡೆಯುವ ಸಮಯದಲ್ಲಿ ಸ್ತೋತ್ರ, ಅಲ್ಲಿ ಒಂದು ದೊಡ್ಡ ಭಯೋತ್ಪಾದಕರ ಒಂದು ಗುಂಪು ಅಲ್ಲಿ ಬಂದಾಗ ಎಲ್ಲರೂ ಕಟ್ಟಡದಲ್ಲಿ ಮುಚ್ಚಿ ಆರಾಧನೆ ಮಾಡಬೇಕಾದ್ರೆ ಅವರು ಜನಗಳನ್ನ ಶೂಟ್ ಮಾಡಿ ಪ್ರತಿಯೊಬ್ಬರು ಸಾಯಿಸ್ತೇವೆ ಅಂತೇಳಿ ಸೇವಕರು ಫುಲ್ ಫಿಟ್ ಮೇಲೆ ನಿಂತ್ಕೊಂಡು ಪ್ರಸಂಗ ಮಾಡೋ ಸಮಯದಲ್ಲಿ ಅವ್ರಿಗೂ ಬಂದು ನಿಮ್ಮ ಸಾಯಿಸ್ತೇನೆ ಅಂತ ಹೇಳಿದಾಗ ದೇವರ ಸೇವಕರಿದ್ರೆ ನನಗೆ 2 ನಿಮಿಷ ಟೈಮ್ ಕೊಡ್ರಿ, ಆಮೇಲೆ ನಾನು ಸಾಯಕ್ಕೆ ರೆಡಿ ಅಂತ ಹೇಳಿ ದೇವರ ಸೇವಕರು ಕಣ್ಣು ಮುಚ್ಚಿ ಎಲ್ಲ ಹೇಳಿದ್ರಂತೆ. ಇವೆಲ್ಲ ಕಣ್ಣುಗಳನ್ನು ಮುಚ್ಚಿ ದೇವರಾತ್ಮನ್ನು ಪಡೆದುಕೊಂಡು ನಾವು ಅನ್ಯ ಭಾಷೆಗಳನ್ನು ಮಾತನಾಡೋಣ. ಹಲ್ಲೆಲೂಯಾ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಿ ದೇವರಾತ್ಮನ ತುಂಬಿ ಅನ್ಯ ಭಾಷೆಗಳನ್ನು ಮಾತನಾಡಬೇಕಾದ್ರೆ ಅವ್ರು ಏನು ಮಾತನಾಡ್ತಾರೆ ಈ ಉಗ್ರಗಾಮನಿಗೆ ಗೊತ್ತಾಗ್ಲಿಲ್ಲ, ಯಾವ ಒಂದು ವಿಷಯಕ್ಕೂ ಗೊತ್ತಾಗದ ಕಾರಣ ಅವರಲ್ಲಿಂದ ಓಡಿ ಹೋಗ್ಬಿಟ್ಟು. ಹಲ್ಲೆಲೂಯಾ. ದೇವರಾತ್ಮನಲ್ಲಿ ಕಾರ್ಯ ಮಾಡುವುದಾಗಿದೆ. ಹಲ್ಲೆಲೂಯಾ. ಕಳಿಸಿದ್ದಾರೆ ಸೈತಾನ. ಹಲ್ಲೆಲೂಯಾ. ಅನ್ಯ ಭಾಷೆ ಮಾತನಾಡಬೇಕು ಸಹಿತ ಸೈತಾನವನ್ನು ಅವನು ಓಡಿ ಹೋಗುವ. ಹಲ್ಲೆಲೂಯಾ. ದೇವರಾತ್ಮನ ಪಡೆದುಕೊಳ್ಳ್ರಿ. ದೇವರಾತ್ಮ ಪಡೆದುಕೊಂಡ್ರೆ ಮಾತ್ರ ನಾನು ದೇವರಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ. ಭಾಷೆಗಳನ್ನು ನಾವು ಯಾಕೆ ಮಾತಾಡ್ಬೇಕಂದ್ರೆ ದೇವರ ಯೋಚನೆಯಲ್ಲಿ ಮತ್ತು ಜ್ಞಾನದಲ್ಲಿ ನಡೆಯುವುದಕ್ಕೋಸ್ಕರ. ಹಲ್ಲೆಲೂಯಾ. ದೇವರ ಯೋಚನೆ ಬೇಕಲ್ವಾ ನಿಮಗೆ? ದೇವರ ಯೋಚನೆ, ದೇವರ ಜ್ಞಾನ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ. ನಮ್ಮ ಕೆಲಸ ಎಲ್ಲ ಅಳಕಂಬಳಕ ತಳಕಂಬಳಕ ಆಗಿ ಮಾರ್ಗಗಳು. ಹಲ್ಲೆಲೂಯಾ. ಇದೆಲ್ಲ ಏನು ವ್ಯರ್ಥವಾಗಿ ಹೋಗ್ತದೆ. ಅದು ದೇವರ ಯೋಚನೆ, ದೇವರ ಜ್ಞಾನ ಒಳಗಡೆ ಇದ್ದೆ ಕಾಲಿನೆಲ್ಲ ಏನಾಗುತ್ತೆ, ಜಯದ ಜೀವಿತವಾಗಿ ಮಾರ್ಗ ಸಕ್ಸಸ್ಫುಲ್ ಆಗಿ ಮಾರಲ್ಪಡ್ತದೆ. ಆಮೇಲೆ ಅದಕ್ಕೋಸ್ಕರ ದೇವರಾತ್ಮ ಭಾಷೆಯನ್ನು ಮಾತನಾಡ್ತಾರೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 1 ಕೊರಿಂಥ 14ನೇ ಅಧ್ಯಾಯ 4ನೇ ವಾಕ್ಯ. 1 ಕೊರಿಂಥ 14ನೇ ಅಧ್ಯಾಯ 4ನೇ ವಾಕ್ಯ. ವಾಣಿಯನ್ನಾಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿಯ ಉಂಟು ಮಾಡುತ್ತಾನೆ, ಪ್ರವಾದಿಸುವವನು ಸಭೆಗೆ ಭಕ್ತಿ ವೃದ್ಧಿಯ ಉಂಟು ಮಾಡುತ್ತಾನೆ. ಹಲ್ಲೆಲೂಯಾ. ವಾಣಿಯನ್ನಾಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿ ಉಂಟು ಮಾಡಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ನಾನು ಮೊದಲು ನನ್ನ ಭಕ್ತಿನ ವೃದ್ಧಿ ಮಾಡಿಕೊಳ್ಳಬೇಕು. ಆಮೇಲೆ ಹಲ್ಲೆಲೂಯಾ. ಏನು ಮಾಡಬೇಕು? ನನ್ನ ಭಕ್ತಿನ ವೃದ್ಧಿ ಮಾಡಬೇಕು. ನೋಡ್ರಿ, ನಾವು ಅನ್ಯ ಭಾಷೆಯನ್ನು ಯಾಕೆ ಹಾಡುತ್ತೇವೆ ಇವತ್ತು? ನನ್ನ ಬಲಪಡಿಸೋದಕ್ಕೋಸ್ಕರ, ನನ್ನ ನಂಬಿಕೆಯನ್ನು ಬಲಪಡಿಸೋದಕ್ಕೋಸ್ಕರ, ನನ್ನ ಆತ್ಮವನ್ನು ಬಲಪಡಿಸೋದಕ್ಕೋಸ್ಕರ ನಾನು ಅನ್ಯ ಭಾಷೆಯನ್ನು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳಿದ್ರೆ ನನ್ನ ನಂಬಿಕೆ ಮತ್ತು ಆತ್ಮವನ್ನು ಬಲಪಡಿಸೋದಕ್ಕೋಸ್ಕರ ಅನ್ಯ ಭಾಷೆಯನ್ನು. ಇವಾಗ ಹೇಳುತ್ತೆ ತನ್ನನ್ನು ತಾನು ವೃದ್ಧಿಪಡಿಸೋದಕ್ಕೋಸ್ಕರ. ಇವತ್ತು ನಮಗೆ ನಾವು ಬಲಪಡಿಸ್ಕೊಳ್ಬೇಕು. ನಮಗೆ ನಾವು ಬಲಪಡಿಸ್ಕೋಬೇಕಂದ್ರೆ ದೇವರ ಆತ್ಮದ ಮಾತುಗಳನ್ನು ಆಡಬೇಕು. ವಾಣಿಗಳನ್ನು ಆಡುವವನು ತನ್ನನ್ನು ಬಲಗೊಳಿಸಿಕೊಳ್ತಾನೆ. ಹಲ್ಲೆಲೂಯಾ. ನನ್ನನ್ನು ಬಲಗೊಳಿಸಿಕೊಂಡ್ರೆ ತಾನೇ ನಾನು ಇನ್ನೊಬ್ಬರನ್ನ ಬಲಗೊಳಿಸಲು ಸಾಧ್ಯ.
ನನ್ನೇ ನಾನು ವೀಕ್ ಆಗಿದೆ, ಇನ್ನೊಬ್ರಿಗೆ ಯಾವ ರೀತಿ ಬಲಗೊಳ್ಳೋದಕ್ಕೆ ಸಾಧ್ಯ? ಅದಕ್ಕೋಸ್ಕರ ದೇವರ ಮಗುವೆ, ನಿನ್ನ ಬಲಪಡಿಸೋದಕ್ಕೋಸ್ಕರ ನೀನು ದೇವರೇ ಓ ಸ್ತೋತ್ರ ನಂಬಿಕೆಯಲ್ಲಿ ಆತನ ಒಂದು ಶಕ್ತಿಯಲ್ಲಿ ನಿನ್ನ ಒಂದು ನಂಬಿಕೆ ದೃಢವಾಗಿರೋದಕ್ಕೋಸ್ಕರ ನೀನು ಅನ್ಯ ಭಾಷೆಗಳನ್ನ ದೇವರನ್ನ ಪಡೆದುಕೊಂಡು ಅದನ್ನು ನೀನು ನಿರಂತರವಾಗಿ ನಿಲ್ಲಬೇಕಾಗಿದೆ. ಅದಕ್ಕೋಸ್ಕರ ನೀನು ಅನ್ಯ ಭಾಷೆಯನ್ನು ಮಾತನಾಡುವುದನ್ನು ಕಲಿಬೇಕು. ಆಮೇಲೆ ದೇವರ ಹತ್ರ ಹೋರಾಡಿ ಪಡೆದುಕೊಳ್ಳಬೇಕಾಗಿದೆ. ಇವತ್ತು ಅನ್ಯ ಭಾಷೆ ಇಲ್ಲದ್ರೆ ನನ್ನ ಪ್ರಾರ್ಥನೆಗೆ ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾಣಿಗಳನ್ನು ಆಡುವವನು ತನ್ನನ್ನು ತಾನು ಬಲಗೊಳಿಸ್ತಾನೆ. ಇವತ್ತು ನಾನು ಬಲಗೊಂಡಿದ್ದೆ, ನನ್ನ ಸಭೆ ಬಲಗಳಕ್ಕಾಗೋದು, ನನ್ನ ಕುಟುಂಬ ಬಲಗಳಕ್ಕಾಗೋದು, ನನ್ನ ಸ್ತೋತ್ರ ಮಕ್ಕಳು ಹೆಂಡತಿ ಗಂಡ ಬಲಗೊಳ್ಳಕ್ಕೆ ಸಾಧ್ಯ. ನಾನೇ ಇವತ್ತು ವೀಕ್ ಆಗಿದ್ರೆ, ಬಲಹೀನಾಗಿದ್ರೆ ನಾನು ಯಾರನ್ನ ಬಲಗೊಳಿಸಲಿಕ್ಕೆ ಸಾಧ್ಯ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿನ್ನನ್ನು ಬಲಗೊಳಿಸಿಕೊಳ್ಳೋದಕ್ಕೆ ಆಮೆನ್, ಹಲ್ಲೆಲೂಯಾ. ಅನೇಕ ಸಾಕ್ಷಿಗಳನ್ನು ನಾವು ನೋಡ್ತೇವೆ, ಅನೇಕ ಸೇವಕಗಳ ಸಾಕ್ಷಿ, ಅನೇಕ ರೀತಿಯ ಸಾಕ್ಷಿ. ಇದು ನನ್ನ ಜೀವಿತದ ಸಾಕ್ಷಿ ನೋಡೋದಾದ್ರೆ ಇವತ್ತು ಒಂದು ಸಮಯದಲ್ಲಿ ಎಲ್ಲ ನಮ್ಮನ್ನು ತಳ್ಳಿ ಬಿಟ್ಟಾಗ, ಎಲ್ಲ ನನ್ನ ದೂರ ತಳ್ಳಿದಾಗ ಅವತ್ತು ನಾನು ಸ್ತೋತ್ರ ದೇವರನ್ನ ಹಾಕಿಕೊಂಡೆ, ದೇವರನ್ನ ಪಡೆದುಕೊಂಡ ಕಾರಣ ಇವತ್ತು ಮತ್ತೆ ದೇವರು ನನಗೆ ಎಲ್ಲವನ್ನು ಕೊಡ್ತಾರೆ. ಆಮೇಲೆ ಎಲ್ಲವನ್ನ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಬಲಗೊಳಿಸಿಕೊಳ್ಳಬೇಕಾದ್ರೆ ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ಆತ್ಮವನ್ನು ಪಡೆದುಕೊಳ್ಳಬೇಕು, ಅನ್ಯ ಭಾಷೆಯನ್ನು ಪಡೆದುಕೊಳ್ಳಬೇಕು. ಆ ಅನ್ಯ ಭಾಷೆ ಇವತ್ತು ನನ್ನ ಬಲಗೊಳ್ಳಲು ಸಾಧ್ಯ. ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಇವತ್ತು ಬಿಟ್ಬಿಡ್ತಾರೆ. ನೀನು ವೀಕ್ ಆಗಿದ್ರೆ ನಿನ್ನ ಕುಟುಂಬದಲ್ಲಿ ನಿನ್ನ ಇವತ್ತು ಅನೇಕರು ಹೀಯಾಳಿಸ್ತಾರೆ, ಬೈತಾರೆ. ಆ ಟೈಮಲ್ಲಿ ನಮ್ಮ ಮೈಂಡು ಕೂಡ ಕೆಟ್ಟೋಗ್ತಿರ್ತದೆ. ಆದ್ರೆ ನೀನು ಬಲಗೊಂಡಿದ್ರೆ ಅವ್ರನ್ನು ಕೂಡ ರಕ್ಷಣೆ ತರಲಿಕ್ಕೆ ಸಾಧ್ಯ. ಆಮೆನ್, ಹಲ್ಲೆಲೂಯಾ. ಬಲಗೊಳ್ಳಬೇಕಂದ್ರೆ ಫಸ್ಟ್ ನೀನು ದೇವರ ಆತ್ಮನ ಪಡೆದುಕೊಂಡು ಆತನ ಮಾತನಾಡಬೇಕು. ಹೊಸ ಹೊಸ ಭಾಷೆಗಳನ್ನು ದೇವರ ಸ್ತೋತ್ರ ಮಾಡೋದನ್ನ ಕಲಿಯಬೇಕು. ಹೊಸ ಹೊಸ ಭಾಷೆಗಳನ್ನು ಪಡೆದುಕೊಳ್ಳಬೇಕು. ದೇವರ ಸಮ್ಮುಖದ ಉಪವಾಸ ಪ್ರಾರ್ಥನೆಯೊಟ್ಟಿಗೆ ಕೂತ್ಕೊಂಡು ದೇವರೇ ನಿನ್ನ ಆತ್ಮನ ಬಲ ನನಗೆ ಬೇಕು, ನಾನು ಹೊಸ ಜೀವನವನ್ನು ಪಡೆದುಕೊಂಡು ಬಲಗೊಂಡು ಅನೇಕರನ್ನ ನಾನು ಬಲಗೊಳಿಸಬೇಕು. ದೇವರಲ್ಲಿ ಕೇಳುವಂತರಾಗಿರಬೇಕು. ಆಮೆನ್, ಹಲ್ಲೆಲೂಯಾ. ಅಷ್ಟು ನಾನು ಅಷ್ಟೇನ್ ಮಾಡಬೇಕು? ನಾವು ಬಲಗೊಂಡ್ರೆ ನೆಕ್ಸ್ಟ್ ನನ್ನ ಕುಟುಂಬ ಆಗಿರ್ಬೋದು, ನನ್ನ ಸಭೆ ಆಗಿರ್ಬೋದು, ನನ್ನ ಕೆಲಸ ಕಾರ್ಯಗಳಾಗಿರ್ಬೋದು, ಪ್ರತಿ ಒಂದು ಬಲಗಳಿಗೆ ಅನ್ಯ ಭಾಷೆಗಳನ್ನ ನಾವೇನ್ ಮಾಡ್ಬೇಕು? ಆಡ್ಬೇಕು. ನಮ್ಮ ನಂಬಿಕೆ ಆತ್ಮವನ್ನು ಬಲಪಡಿಸೋದಕ್ಕೋಸ್ಕರ. ಯಾಕೆ? ನಮ್ಮ ನಂಬಿಕೆ ಮತ್ತೆ ಆತ್ಮವನ್ನ ಬಲಪಡಿಸೋದಕ್ಕೋಸ್ಕರ ಅನ್ಯ ಭಾಷೆಗಳನ್ನ ಆಮೆನ್, ಹಲ್ಲೆಲೂಯಾ. ಆಮೇಲೇನು? ದೇವರೊಂದಿಗೆ ಮಾತನಾಡೋದಕ್ಕೋಸ್ಕರ ಅನ್ಯ ಭಾಷೆಗಳನ್ನ ಕಲಿಬೇಕು. ಆಮೆನ್, ಹಲ್ಲೆಲೂಯಾ. ಎರಡನೇದು ದೇವರ ಯೋಚನೆ ಜ್ಞಾನದಲ್ಲಿ ನಡೆಯುವುದಕ್ಕೋಸ್ಕರ ನಾವು ಅನ್ಯ ಭಾಷೆಗಳನ್ನ ಆಡಬೇಕು. ಆಮೆನ್. ಮೂರನೇದು ನಮ್ಮ ನಂಬಿಕೆ ಮತ್ತು ಆತ್ಮವನ್ನ ಬಲಗೊಳಿಸೋದಕ್ಕೋಸ್ಕರ ನಾವು ಅನ್ಯ ಭಾಷೆಗಳನ್ನ ಆಡಬೇಕು. ಆಮೆನ್, ಹಲ್ಲೆಲೂಯಾ. ನಾಲ್ಕನೇದಕ್ಕೆ ನಾವು ಹೋಗೋಣ. ರೋಮಪತ್ರಿಕೆ 8ನೇ ಅಧ್ಯಾಯ 26ನೇ ವಾಕ್ಯ. ರೋಮಪತ್ರಿಕೆ 8ನೇ ಅಧ್ಯಾಯ 26ನೇ ವಾಕ್ಯ. ಯಾರ ತೆಗೆದುಕೊಳ್ಳಬಹುದಲ್ವಾ? ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಮಾಡಬೇಕು, ಏನು ಮಾಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದಿದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನಿರಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ವಾಕ್ಯ ಹೇಳಿದ್ರೆ ಹಾಗೆ ಪವಿತ್ರಾತ್ಮನು ಸಹ ಆಸಕ್ತಿಯನ್ನು ನೋಡಿ ಸಹಾಯ ಮಾಡ್ತಾನೆ. ಹೇಗೆಂದ್ರೆ ನಾವು ತನ್ನ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದ್ರಿಂದ ಪವಿತ್ರಾತ್ಮನ ತಾನೇ ಮಾತನ್ನು ನರಳಾಡಿಲ್ಲ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಯಾಕೆ ಅನ್ಯ ಭಾಷೆ ಮಾತನಾಡೋದನ್ನ ನಾವು ದೇವರಲ್ಲಿ ಕಳ್ಕೊಳ್ಬೇಕು? ನೋಡಿ, ಕೆಲವು ಟೈಮ್ ಏನ್ ಪ್ರೇಯರ್ ಮಾಡೋದು ಗೊತ್ತಾಗಲ್ಲ, ಏನ್ ಪ್ರೇಯರ್ ಮಾಡ್ಕೋಬೇಕು ಗೊತ್ತಿಲ್ಲ. ಆ ಟೈಮಲ್ಲಿ ಕೂತ್ಕೊಳ್ಳೋ ಪ್ರೇಯರ್ ಏನೋ ಗೊತ್ತಾಗಲ್ಲ, ಸುಮ್ಮನೆ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಸ್ತೋತ್ರ, ನಾನು ಪವಿತ್ರಾತ್ಮನ ಪಡೆದುಕೊಂಡು ಆತ ಅನ್ಯ ಭಾಷೆ ಪಡ್ಕೊಂಡಿದ್ರೆ ಪವಿತ್ರಾತ್ಮ ದೇವರೇ ನಮಗೋಸ್ಕರ ಮಾತಿಲ್ಲದ ನರಳಾಟದಿಂದ ಆತನು ನಮಗೆ
ರಕ್ತದ ನರಳಾಟದಿಂದ ನರಳಿ ಅದನ್ನು ಪ್ರಾರ್ಥನೆ ಮಾಡಿ ನಮಗೆ ಜಯವನ್ನು ಕೊಡು. ಆಮೆನ್. ಹಲ್ಲೆಲೂಯಾ. ನಮ್ಮ ದೌರ್ಬಲ್ಯವನ್ನು ನಿವಾರಿಸಲು ಸಹಾಯ ಮಾಡ್ತದೆ ಅನ್ಯ ಭಾಷೆ. ಏನು ದೌರ್ಬಲ್ಯ? ದೌರ್ಬಲ್ಯ ಅಂದ್ರೆ ಏನು? ಏನು ಮಾಡಬೇಕು, ಏನು ಇದೇನಪ್ಪ ನನ್ನ ಸಮಯದಲ್ಲಿ ನನಗೋಸ್ಕರ ಒಬ್ಬರಿದ್ದಾರೆ, ಆತನಿಗೆ ಸಹಾಯ ಆತನೇ ನಮಗೋಸ್ಕರ ಪ್ರಾರ್ಥನೆ ಮಾಡಿ. ದೌರ್ಬಲ್ಯ ಇದಾಗೋದಿಲ್ಲ, ಈ ಪ್ರಾರ್ಥನೆ ಜಯ ಸಿಗೋದಿಲ್ಲ, ಇದಾಗೋದಿಲ್ಲ ಅಂತ ಹೇಳಿದಾಗ ನನ್ನ ಭಾಷೆಗಳನ್ನು ಮಾತನಾಡಬೇಕಾದ್ರೆ ಆತನಿಗೋಸ್ಕರ ಮಾತನಾಡಿ ಪ್ರಾರ್ಥನೆ ಮಾಡಿ ಜಯವನ್ನು ಕೊಟ್ಟು ನೀನು ನಡೆಸ್ತಾನೆ. ಆಮೇಲೆ ದೌರ್ಬಲ್ಯವನ್ನು ನಿವಾರಿಸಲು ಸಹಾಯ ಮಾಡಿ ತೆಗೆದುಹಾಕ್ಬಿಡ್ತದೆ ಪ್ರಾರ್ಥನೆ. ಏನ್ ಮಾಡಬೇಕು, ಎಷ್ಟು ಸಾರಿ ಕ್ಲಿಯರ್ ಮಾಡಿದ್ದೇನು ಅಂತೇಳಿ ಅದನ್ನ ಏನ್ ಮಾಡಿದ್ರೆ ಅನ್ಯ ಭಾಷೆಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ನಿನ್ನ ಪ್ರಾರ್ಥನೆಗೆ ನಾಳೆ ಬೆಳಗ್ಗೆ ಉತ್ತರ ಸಿಗುತ್ತೆ. ಹಲ್ಲೆಲೂಯಾ. ದೌರ್ಬಲ್ಯವನ್ನು ತೆಗೆದುಹಾಕುವುದೇ ಈ ಅನ್ಯ ಭಾಷೆ. ಹೊಸ ಭಾಷೆ ಮಾತನಾಡಿ ಪರಲೋಕದ ಭಾಷೆ ವೇಗವಾಗಿ ದೇವರನ್ನು ಹೋಗುವಂತ ಇದು ಪ್ರಾರ್ಥನೆಯಾಗಿದೆ. ಆಮೇಲೆ ಪಡೆದುಕೊಳ್ಳಬೇಕು, ದೇವರಲ್ಲಿ ಪಡೆದುಕೊಂಡು ನಮ್ಮ ಅನ್ಯ ಭಾಷೆಯನ್ನು ಆಮೇಲೆ ನಮ್ಮ ದೌರ್ಬಲ್ಯವನ್ನು ನಿವಾರಿಸಲು ಸಹಾಯ. ದೌರ್ಬಲ್ಯ ಇರಬಾರ್ದು ನಮ್ಮ ಅಲ್ವಾ? ಏನು ಪ್ರೇರ್ ಮಾಡಬೇಕು, ಏನು ಗೊತ್ತಿದೆ, ಸಡನ್ ಆಗಿ ಪ್ರಾರ್ಥನೆ ಮಾಡಿದ್ರೆ ಸ್ಟಾರ್ಟ್ ಮಾಡಿ. ಅದೇ ದೇವರಾತ್ಮನ ಒಳಗಡೆ ಅನ್ಯ ಭಾಷೆ ಗೊತ್ತಿದೆ. ಪ್ರಾರ್ಥನೆ ಮಾಡ್ತಾ 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 ಇರಬೇಕಾದ್ರೆ ನನಗೆ ದೇವರು ಒಂದು ಬಲವನ್ನು ಶಕ್ತಿಯನ್ನು ಕೊಟ್ಟಾಗ ಆ ಪ್ರಾರ್ಥನೆ ಅದು ಶಕ್ತಿಯುತವಾದ ಪ್ರಾರ್ಥನೆಯಾಗಿ ಪವರ್ಫುಲ್ ಪ್ರಾರ್ಥನೆಯಾಗಿ ಅದು ಮಾರು ಪ್ರಾರ್ಥನೆ. ಆಮೇಲೆ ಅನ್ಯ ಭಾಷೆಗಳನ್ನು ಕಲಿಯಬೇಕು, ಪಡೆದುಕೊಳ್ಳಬೇಕು, ಮಾತನಾಡೋಕೆ ಇಷ್ಟಪಡಬೇಕು. ಆಮೇಲೆ ಅನ್ಯ ಭಾಷೆ ಒಂದು ಸಲ ಸಿಗಲ್ಲ, ಏನೋ ಸಿಕ್ಬಿಡುತ್ತಂತ ಸಿಗಲ್ಲ, ಅಂಗಡಿಗೆ ಹೋಗಿ ಕಾಸು ಪಡೆದು ಸಿಗಲ್ಲ. ದೇವರಲ್ಲಿ ಕೂತ್ಕೊಳ್ಬೇಕು, ಕಣ್ಣೀರು ಸುರಿಸಬೇಕು, ಉಪವಾಸ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ದೇವರೇ ನನಗೆ ಬೇಕು ಅಂತ ಕುಂತು 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 ದೇವರ ಸಮ್ಮುಖದ ಬಿಡದೆ ಕುಂತು ಇದನ್ನು ಪಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಆವಾಗಲೇ ನಿನ್ನ ದೌರ್ಬಲ್ಯ ನಿನ್ನಿಂದ ಬಿಟ್ಟು ಹೋಗಲಿಕ್ಕೆ ಸಾಧ್ಯ. ಆಮೇಲೆ ಹಲ್ಲೆಲೂಯಾ. ಅಸಾಧ್ಯದ ಕಾರ್ಯವನ್ನು ಸಾಧ್ಯ ಮಾಡಬೇಕಂದ್ರೆ ನಿನ್ನ ಒಳಗಡೆ ದೇವರಾತ್ಮನ ಶಕ್ತಿ ಇರಬೇಕು. ಆಮೇಲೆ ಶಕ್ತಿನೇ ಅನ್ಯ ಭಾಷೆನೇ ಇವತ್ತು ದೌರ್ಬಲ್ಯದಲ್ಲಿ ಹಾಕುವುದಾಗಿದೆ. ಪಡೆದುಕೊಳ್ಳಬೇಕು. ನಾನು ದೇವರನ್ನು ಕೇಳಿದೆ, ದೇವರೇ ನನಗೆ ಅದು ನನಗೆ ಇದು ಬೇಕು, ನನಗೆ ಹಂಗೆ ಬೇಕು, ನನಗೆ ಹಿಂಗೆ ಬೇಕು ಅಂತ ಕೇಳಿ, ದೇವರೇ ಇನ್ನೊಟ್ಟಿಗೆ ಮಾತನಾಡಬೇಕಲ್ಲ, ನನಗೆ ಜ್ಞಾನ ಬೇಕು, ನಾನು ನಿನ್ನಲ್ಲಿ ಬೆಳಿಬೇಕು, ನಿನ್ನ ಆತ್ಮದ ಬಲ ಬೇಕು, ನನ್ನನ್ನು ಬುದ್ಧಿಗೋಚರಬೇಕು, ನನ್ನ ದೌರ್ಬಲ್ಯ ತೆಗೆದುಹಾಕಬೇಕು. ಅದಕ್ಕೋಸ್ಕರ ನನ್ನ ಅನ್ಯ ಭಾಷೆ ಬೇಕು ನಾವು ಕೇಳ್ತೇನೆ, ಕೇಳಬೇಕು. ಎಲ್ಲ ಇದೆ, ಎಲ್ಲಾನು ದೇವರು ಕೊಡ್ತಾರೆ. ದೇವರಲ್ಲಿ ಫಸ್ಟ್ ಕೂತ್ಕೊಂಡು ಮಾಡ್ಕೊಳ್ಬೇಕು. ಆಮೇಲೆ ಹೇಳ್ತಾರಲ್ವಾ, ಆ ಶಿಷ್ಯರ ಮೇಲೆ ದೇವರು ಬಿಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ದೇವರು ಬಿಡಿಸಿದಾಗ ಅವ್ರು ಮೌನವಾಗಿರೋದು ನೋಡಿ ಒಂದು ಪ್ರಶಾಂತವಾಗಿ ಸ್ಥಳ ದೇಶ ಕೂತ್ಕೊಳ್ಳೋ ಶಿಷ್ಯರು ಹೇಳ್ತಾರೆ, ದೇವರೇ ಯಾಕೆ ಬಿಡಿಸಬೇಕಾಗಿಲ್ಲ ಏನು ಅಂತ ಹೇಳಿದಾಗ ಉಪವಾಸ ಮತ್ತು ಪ್ರಾರ್ಥನೆಯಲ್ಲಿ ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ. ಉಪವಾಸ ಪ್ರಾರ್ಥನೆ ಇದ್ರೆ ಬಿಟ್ಟು ಹೋಗಲ್ಲ. ಆ ಉಪವಾಸ ಪ್ರಾರ್ಥನೆಯಲ್ಲೇ ದೇವರಾತ್ಮನ ಬಲ ಬರಲಿಕ್ಕೆ ಸಾಧ್ಯ. ಪ್ರಾರ್ಥನೆ ನಿನಗೆ ನೀನು ದೇವರಾತ್ಮ ಪಡ್ಕೊಂಡಿದ್ದೆ, ಅನ್ಯ ಭಾಷೆ ಪಡ್ಕೊಂಡಿದ್ದೆ, ಅಲ್ಲಿ ದೇವರ ಬಿಟ್ಟು ಹೋಗಲಿಕ್ಕೆ ಸಾಧ್ಯ. ಬಿಡುಗಡೆಯಾಗಿ ಸಾಧ್ಯ. ನೀನು ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡಿದಾಗ ಅದು ಬಿಡುಗಡೆಯಾಗಿ ಅದ್ಭುತ ಆಗಲಿಕ್ಕೆ ಸಾಧ್ಯ. ಆಮೇಲೆ ಅನ್ಯ ಭಾಷೆ ಪಡ್ಕೊಂಡು ಆಮೇಲೆ ಮಾತನಾಡಬೇಕು. ಆಮೇಲೆ ಐದನೇದಾಗಿ ಯೂದನ ಪುಸ್ತಕ 1ನೇ ಅಧ್ಯಾಯ 20 ಮತ್ತು 21. ಯೂದನ ಪುಸ್ತಕ 1ನೇ ಅಧ್ಯಾಯ 20, 21 ವಾಕ್ಯ ಹೇಳಿದೆ, ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಸಂದೇಹ ಪಡುವ ಕೆಲವರಿಗೆ ಕರುಣೆಯನ್ನು ತೋರಿಸಿ ಅವರನ್ನು ಬೆಂಕಿಯ
ಬಾಯಿಗಳಿಂದ ಎಳೆಕೊಂಡು ರಕ್ಷಿಸಿ, ಕೆಲವರನ್ನು ಭಯಭಕ್ತಿಯರಾಗಿ ಕರುಣಿಸಿ, ಹೊಲಸ ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನು ಅಹಿಸಿರಿ. ಹಲ್ಲೆಲೂಯಾ. ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ನಡೆಯೋದಕ್ಕೋಸ್ಕರ ಅನ್ಯಭಾಷೆ ಆಮೇಲೆ 20ನೇ ವಾಕ್ಯದಲ್ಲಿ ಹೇಳುತ್ತಲ್ವ, 20ನೇ ವಾಕ್ಯ ನೋಡಿ, ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಿಂದ ದುಡ್ಡಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ. ಹಲ್ಲೆಲೂಯಾ. ಕರ್ತನ ಯೇಸು ಕ್ರಿಸ್ತನ ಕರುಣೆಯನ್ನು ಎತ್ತುಕೊಳ್ಳುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಹಲ್ಲೆಲೂಯಾ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಪ್ರೀತಿಯಲ್ಲಿ, ಯಾವ ಪ್ರೀತಿಯಲ್ಲಿ? ಕ್ರಿಸ್ತನ ಪ್ರೀತಿಯಲ್ಲಿ, ದೇವರ ಪ್ರೀತಿಯಲ್ಲಿ ನಾವು ಇರುವುದಕ್ಕೋಸ್ಕರ ಅನ್ಯ ಭಾಷೆಯನ್ನ ನಾವು ಪಡೆದುಕೊಂಡು ಮಾತನಾಡಿ. ಆಮೇಲೆ ದೇವರ ಪ್ರೀತಿಯಲ್ಲಿ ಬೆಳೆಯೋದಕ್ಕೋಸ್ಕರ ನಾವು ಅನ್ಯ ಭಾಷೆಯನ್ನ ಆಮೇಲೆ ಅನ್ಯ ಭಾಷೆ ಅನ್ನೋದು ಸಾಧಾರಣವಾದ ಒಂದು ಮಾತಲ್ಲ. ಎಷ್ಟೋ ಜನ ಅನ್ಯ ಭಾಷೆ ಗೊತ್ತಿಲ್ಲ ಏನೋ ಆಡಬೇಕು. ಅಲ್ಲೇಲೂಯ್ಯ. ದಿನ ಏನಾಯ್ತು, ಒಂದು ದೊಡ್ಡ ಒಂದು ಸಭೆ, ಒಂದು ಕೂಟ ನಡೀತಾ ಇರುವ ಸಮಯದಲ್ಲಿ, ಒಂದು ಚಿಕ್ಕ ಒಂದು ಕೂಟ ನಡೀತಾ ಇರುವ ಸಮಯದಲ್ಲಿ ಅಲ್ಲಿ ಒಂದು ಇಬ್ಬರು ಓಡಿಸ್ತಾ ಇದ್ರು. ಆ ಯುವನಸ್ಥರು ಹೇಳಿದಂತೆ ಎಲ್ಲರೂ ಇವಾಗ ಅನ್ಯ ಭಾಷೆ ಮಾತಾಡ್ತಾರೆ, ನವ ಅಂತಿದ್ರೆ ಹಂಗೆ ಮಾಡ್ತಾರೆ, ನಾವು ಹಂಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅವರು ಟೀ ಬ್ರೇಕ್ ನಿಂತಾಗ ಅವ್ರು ಮಾತಾಡ್ಕೊಂಡು ಬಂದ್ರೆ, ಹಲ್ಲೆಲೂಯಾ, ಮಾತಾಡ್ಕೊಂಡು ಬಂದು ಅವ್ರಿಗೆ ಅನ್ಯ ಭಾಷೆ ಅಂದ್ರೆ ಏನು ಗೊತ್ತಿಲ್ಲ, ದೇವರಾತ್ಮನ ಬಲ ಅಂದ್ರೆ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಮಾತಾಡ್ಕೊಂಡು ಬಂದು ಅವ್ರ ಮುಂದೆ ಕೂತ್ಕೊಂಡು ಸುಮ್ಮನೆ ಅನ್ಯ ಭಾಷೆ ಮಾತಾಡಬೇಕಾದ್ರೆ ಅವರು ಸುಮ್ಮನೆ ನಾಪೂರ್ವಕವಾಗಿ ಮಾತಾಡ್ತಾ ಇರಬೇಕಾದ್ರೆ, ಸ್ತೋತ್ರ, ದೇವರ ಸೇವಕರ ಮೇಲೆ ದೇವರ ಆತ್ಮನ ಕಳಿಸಿದಾಗ, ದೇವರ ಸೇವಕರು ಉಪ್ಪಟ್ಟು ಹೋಗಿದಾಗ ಇವರು ಚೇರನ್ನ ಬಿಟ್ಟು ಕೊನೆಯದಾಗಿ ಬಿಟ್ಟರು. ಹಲ್ಲೆಲೂಯಾ. ಬಿದ್ದಾಗ ದೇವರ ಸೇವಕರು ದೇವರ ಪ್ರೇರಣೆಗೆ, ನೀವು ಕಾಟಾಚಾರಕ್ಕೆ ಭಾಷೆ ಮಾತಾಡ್ತೀರ, ದೇವರ ಆತ್ಮನ ಬಲ ಇಲ್ಲ, ನೀವು ಎಲ್ಲರೂ ನೋಡ್ಲಿ ಅಂತ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಅವರು ಕಡಗಡ ನಡುತ್ತಾ ಬಂದು ಹೇಳಿದ್ರು, ನನ್ನ ತಪ್ಪಾಯ್ತು, ಕ್ಷಮಿಸಿ. ಹಲ್ಲೆಲೂಯಾ. ದೇವರಾತ್ಮನ ಬಲ ಇವತ್ತು ದೇವರಾತ್ಮ ಯಾಕೆ ನಾವು ಅನ್ಯ ಭಾಷೆ ಮಾತಾಡ್ಬೇಕಾದ್ರೆ ನಾನು ಕ್ರಿಸ್ತನ ಪ್ರೀತಿಯಲ್ಲಿ ಬೆಳೆಯೋದಕ್ಕೋಸ್ಕರ, ಕ್ರಿಸ್ತನ ಪ್ರೀತಿಯಲ್ಲಿ ನಿಲ್ಲೋದಕ್ಕೋಸ್ಕರ ಅನ್ಯ ಭಾಷೆಯನ್ನು ಮಾತನಾಡಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಆತ್ಮ ಹೊಡಿತಾ ಇದ್ದಾರೆ, ಮೈ ತುಂಬ ರಕ್ತ ಸುರಿಸಿದ್ರು, ಮಾಂಸಗಳು ಕಿತ್ತು ಬಂದರು, ಕಲ್ವಾರಿ ಶಿಲುಬೆಯಲ್ಲಿ ಮೈ ಕೈಗೆ ಮಳೆ ಹೊಡೆದು, ಕಾಲಿಗೆ ಮಳೆ ಹೊಡೆದು, ತೂಗ ಹಾಕಿದ್ರು, ಈಟಿಗಳು ಚುಟ್ಟಿದ್ರು, ಆದರೂ ಯೇಸು ಪ್ರೀತಿ ಮಾಡ್ತಾರೆ. ಹಲ್ಲೆಲೂಯಾ. ಆ ರೀತಿ ಪ್ರೀತಿ ನಿನ್ನಲ್ಲಿ ಬರ್ತದೆ. ಯಾಕೆಂದ್ರೆ ನಿನ್ನ ಒಳಗಡೆ ದೇವರಾತ್ಮ ಇರ್ತದೆ. ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಳ್ಳೋದಕ್ಕೋಸ್ಕರ, ಕ್ರಿಸ್ತನ ಪ್ರೀತಿ ಇರೋದಕ್ಕೋಸ್ಕರನೇ ಕೋಪಿಷ್ಠನಾಗಿರ್ಬೋದು, ತುಂಬಾ ಭಯಂಕರವಾದ ವ್ಯಕ್ತಿ ಆಗಿರ್ಬೋದು, ಆದ್ರೆ ನೀನು ಯೇಸುವನ್ನು ಪಡೆದುಕೊಂಡ ನಂತರ, ದೇವರಾತ್ಮ ಪಡೆದುಕೊಂಡ್ರೆ, ಅನ್ಯ ಭಾಷೆ ಒಳಗಡೆ ಇದ್ದ ನಿಜವಾಗಿದ್ರೆ ಕ್ರಿಸ್ತನ ಪ್ರೀತಿ ಬರುತ್ತೆ. ನಿನ್ನ ಹಳೇ ಸ್ವಭಾವವನ್ನು ತೆಗೆದುಹಾಕಿ ದೇವರು ನೂತನ ಸ್ವಭಾವವನ್ನು ಕೊಡ್ತಾರೆ. ಆ ಸ್ವಭಾವವೇ ಕ್ರಿಸ್ತನ ಪ್ರೀತಿಯಾಗಿದೆ. ನಾನು ದ್ವೇಷ ಮಾಡಿದ್ರು ಕೂಡ ಅವನು ಏನ್ ಮಾಡ್ತೀಯಾ? ದ್ವೇಷ ಮಾಡಿದ ಪ್ರೀತಿ ಮಾಡ್ತೀಯಾ? ಯಾರು ಹೊಡೆದ್ರು ಸಹಿತ ಪ್ರೀತಿ ಮಾಡಿ. ಯಾಕೆಂದ್ರೆ ನಿನ್ನ ಒಳಗಡೆ ಇರುವುದು ಕ್ರಿಸ್ತನ ಪ್ರೀತಿ. ಅನ್ಯ ಭಾಷೆ ಮಾತನಾಡಬೇಕು. ಆಮೇಲೆ ಅನ್ಯ ಭಾಷೆ ಮಾತಾಡಬೇಕು, ಕ್ರಿಸ್ತನ ಪ್ರೀತಿಯಲ್ಲಿ ಇರುವುದಕ್ಕೋಸ್ಕರ ಅನ್ಯ ಭಾಷೆ ಮಾತಾಡ. ಆಮೇಲೆ ನೋಡಿ, ಎಲ್ಲರೂ ಬದಲಾಗಿ ಮಾರ್ಪಟ್ಟಿದೆ. ಇನ್ನೂ ಮನೆಯಲ್ಲಿ ಮಾತು ಬಿಡ್ತಾರೆ, ಸಭೆಯಲ್ಲಿ ಮಾತು ಬಿಡ್ತಾರೆ, ಜೊತೆ ಸೇವಕರ ಜೊತೆ ಸ್ನೇಹಿತರ ಜೊತೆ ಮಾತು ಬಿಡ್ತಾರೆ, ಅವರ ಜೊತೆ ಮಾತು ಬಿಡ್ತಾರೆ. ಇವತ್ತು ಏನಿದೆ ನಿಮ್ಮಲ್ಲಿ ಕ್ರಿಸ್ತನ ಪ್ರೀತಿ? ಮಾತು ಬಿಡುವಷ್ಟು ಮಟ್ಟಿಗೆ ಕ್ರಿಸ್ತನ ಪ್ರೀತಿ ನಿಮ್ಮಲ್ಲಿ ದೂರ ಹೋಗಿದೆಯಾ? ಯಾವ ಪ್ರೀತಿ ನಿಮ್ಮಲ್ಲಿದೆ? ಬೈಬಲ್ ಹೇಳುತ್ತೆ, ದೇವರಾತ್ಮನ ಬೇರ್ಪರಾಗಿ ಕ್ರಿಸ್ತನ ಪ್ರೀತಿ ಇರೋದಕ್ಕೋಸ್ಕರ ಅನ್ಯ ಭಾಷೆ ಮಾತನಾಡ್ರಿ. ಇವತ್ತಿನ ದೇವರಲ್ಲಿದೆಯಾ? ಅನ್ಯ ಭಾಷೆ ಮಾತಾಡ್ತಿದ್ಯಾ? ಅದು ಯಾಕೆ ನೀನು ಇವತ್ತು ಇನ್ನೊಬ್ಬರ ಮೇಲೆ ಕೋಪ, ದ್ವೇಷ, ಅಸೂಹೆ, ಮಾತು ಬಿಡೋದು, ಹೊಟ್ಟೆ ಕಿಚ್ಚು, ಜಗಳ ಯಾಕೆ ಬರ್ತಾ ಇದೆ? ಇನ್ನು ಒಳಗಡೆ ದೇವರಿಲ್ಲ, ಇನ್ನೊಳಗಡೆ ಅನ್ಯ ಭಾಷೆ ಇಲ್ಲ, ಇನ್ನೊಳಗೆ ದೇವರಾತ್ಮ ಪ್ರೇರಣೆ ಇಲ್ಲ. ಮಾತು ಬಿಡೋದು ದೇವರಿಂದ ದೂರ ಮಾಡುವಂಥದ್ದು, ದ್ವೇಷ ಮಾಡೋದು ದೇವರಿಂದ ದೂರ ಮಾಡುವಂಥದ್ದು. ಕ್ರಿಸ್ತನ ಪ್ರೀತಿ ನೆಲೆಗೊಳ್ಳೋದಕ್ಕೋಸ್ಕರನೇ ದೇವರಾತ್ಮ ಪಡೆದುಕೊಂಡು
ಅನ್ಯ ಭಾಷೆಗಳನ್ನು ಆಮೆನ್. ಆಮೆನ್. ನಿಜವಾದ ಮಕ್ಕಳು ದೇವರ ಪ್ರೀತಿ ಇರ್ತಾರೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಈ ವಿಷಯಗಳನ್ನ ನೋಡಿಕೊಂಡ್ವಿ. ಯಾಕೆ ಅನ್ಯ ಭಾಷೆಗಳನ್ನು ಮಾತನಾಡಬೇಕು? ಹಲ್ಲೆಲೂಯಾ. ಅನ್ಯ ಭಾಷೆಗಳ ಹಿಂದೆ ಇರುವಂತ ರಹಸ್ಯಗಳು. ಯಾಕೆ ಮಾತಾಡಬೇಕು? ಏನದು ರಹಸ್ಯ? ಮನೆಯನ್ನು ದೇವರೊಂದಿಗೆ ಮಾತು ನೇರವಾಗಿ ದೇವರೊಟ್ಟಿಗೆ ಮಾತನಾಡೋದಕ್ಕೋಸ್ಕರ ಅನ್ಯ ಭಾಷೆ ಮಾತನಾಡಿಕೊಳ್ಬೇಕು. ಎರಡನೇದು ನಿಮ್ಮನ್ನ ದೇವರ ಯೋಜನೆಯಲ್ಲಿ ಮತ್ತು ಜ್ಞಾನ ನಡೆಸುವುದಕ್ಕೋಸ್ಕರ ಅನ್ಯ ಭಾಷೆ ಮಾತನಾಡ್ಕೊಳ್ಬೇಕು. ಮೂರನೇದು ನಿಮ್ಮ ನಂಬಿಕೆ ಮತ್ತು ಆತ್ಮವನ್ನು ಬಲಪಡಿಸುವುದಕ್ಕೋಸ್ಕರ ನೀವು ಅನ್ಯ ಭಾಷೆ ಮಾತಾಡಬೇಕು. ನಾಲ್ಕನೇದು ನಿಮ್ಮ ದೌರ್ಬಲ್ಯವನ್ನು ನಿವಾರಿಸಲು ಏನ್ ಮಾಡಬೇಕು? ಅನ್ಯ ಭಾಷೆಯನ್ನ ಮಾತನಾಡಬೇಕು. ಹಲ್ಲೆಲೂಯಾ. ಐದನೇದು ನಿಮ್ಮನ್ನ ದೇವರ ಪ್ರೀತಿಯನ್ನು ನೆಲೆಗೊಳಿಸೋದಕ್ಕೋಸ್ಕರ ನೀವು ಅನ್ಯ ಭಾಷೆಯನ್ನು ಮಾತನಾಡಬೇಕು. ಆಮೆನ್. ಹಲ್ಲೆಲೂಯಾ. ಮದುವೆ ಅನ್ಯ ಭಾಷೆ ಅನ್ನೋದು ಏನೋ ಒಂದು ಸಾಧಾರಣ ಕಾಟಾಚಾರ ವಿಷಯ ಅಲ್ಲ. ದೇವರನ್ನು ಕಳೆದುಕೊಂಡು ನಿಂತರೆ ಮಾತ್ರ ಎಂದಿಗೂ ಕಲಿಯಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ಮನೆಗೆ ಹುಟ್ಟಿದಂತೆ ತಿಳ್ಕೊಂಡಿದ್ದೀವಿ. ವಾಕ್ಯದ ಪ್ರಕಾರವಾಗಿ ದೇವರನ್ನು ಆಶೀರ್ವಾದ ಮಾಡಲಿ. ಅನ್ಯ ಭಾಷೆಯನ್ನು ಸಾಧಾರಣವಾಗಿ ಮಾತ್ರ ಅಲ್ಲ, ಇದು ದೇವರಿಂದ ಬರುವ ಮಾತು, ಪರಲೋಕದ ವಾಣಿಯಾಗಿದೆ. ಆಮೆನ್. ದೇವರ ವಾಕ್ಯವನ್ನ ಆಶೀರ್ವಾದ ಮಾಡಿ. ಆಮೆನ್. ದೇವರ ಸಂಗಡ ಮಾತನಾಡೋದಕ್ಕೆ ಎಷ್ಟು ಚೆನ್ನಾಗಿ ದೇವರ ಮಾತು. ಆಮೆನ್. ಹಲ್ಲೆಲೂಯಾ.